ಈ ಮಿಲ್ಲೆಟ್ಸ್ಗಳಲ್ಲಿ ಹಲವಾರು ದೇಹದ ಅಂಗಾಂಗಗಳ ಒಂದು ತೊಂದರೆಗಳಿಗೆ ಮಿಲ್ಲೆಟ್ಸ್ ಒಂದು ಉತ್ತಮವಾದ ಔಷಧಿ ಅಂತ ಯಾವ ರೀತಿಯಾಗಿ ಬಳಸಬೇಕು, ಯಾರು ಅದನ್ನು ಒಂದು ಲಿಮಿಟ್ನಲ್ಲಿ ಬಳಸಬೇಕಾಗತ್ತೆ, ಇದರ ಗುಣಧರ್ಮ ಏನು ಅನ್ನೋದನ್ನು ಆಯುರ್ವೇದ ಸಿದ್ಧಾಂತಕ್ಕನುಗುಣವಾಗಿ ನಾವು ತಿಳ್ಕೊಳ್ಳೋಣ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ. ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಮಿಲ್ಲೆಟ್ಸ್ಗಳ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಈ ಮಿಲ್ಲೆಟ್ಸ್ಗಳಲ್ಲಿ ಮುಖ್ಯವಾಗಿ ಫೈಬರ್ನ ಅಂಶ ಹೆಚ್ಚಾಗಿದೆ ಹಾಗೂ ಅದರಲ್ಲಿ ಪೋಷಕ ಸತ್ವಗಳ ಒಂದು ಭಂಡಾರವೇ ಇದೆ ಅಂಥೇಳಿ ಇತ್ತೀಚಿನ ದಿನಗಳಲ್ಲಿ ಪ್ರಚಾರ ಪ್ರಸಾರವನ್ನು ನಾವು ನೋಡ್ತಾ ಇದ್ದೇವೆ. ಶುಗರ್ಗೆ, ಬಿ ಪಿಗೆ, ಕೊಲೆಸ್ಟ್ರಾಲ್ನ ಸಮಸ್ಯೆಗೆ, ಹಲವಾರು ದೇಹದ ಅಂಗಾಂಗಗಳ ಒಂದು ತೊಂದರೆಗಳಿಗೆ ಮಿಲ್ಲೆಟ್ಸ್ ಒಂದು ಉತ್ತಮವಾದ ಔಷಧಿ ಅಂತ ಇತ್ತೀಚಿನ ದಿನಗಳಲ್ಲಿ ಪ್ರಚಾರ ಪ್ರಸಾರ ಮಾಡೋದನ್ನು ನಾವು ಕಾಣ್ತಾ ಇದ್ದೇವೆ. ಇರಲಿ, ಆದರೆ ನಮ್ಮ ಆಯುರ್ವೇದ ಸಿದ್ಧಾಂತದ ಪ್ರಕಾರ ಮಿಲ್ಲೆಟ್ಸ್ ಯಾವ ರೀತಿಯಾಗಿ ಬಳಸಬೇಕು, ಯಾರು ಯಥೇಚ್ಛವಾಗಿ ಅದನ್ನು ಬಳಸೋದು ಒಳ್ಳೆಯದು, ಯಾರು ಅದನ್ನು ಒಂದು ಲಿಮಿಟ್ನಲ್ಲಿ ಬಳಸಬೇಕಾಗತ್ತೆ, ಇದರ ಗುಣಧರ್ಮ ಏನು ಅನ್ನೋದನ್ನು ಆಯುರ್ವೇದ ಸಿದ್ಧಾಂತಕ್ಕನುಗುಣವಾಗಿ ನಾವು ತಿಳ್ಕೊಳ್ಳೋಣ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಸುಖಧಾನ್ಯ ಮತ್ತು ಶಿಂಬಿಧಾನ್ಯ ಅಂಥೇಳಿ ಎರಡು ವರ್ಗೀಕರಣವನ್ನು ನಾವು ಕಾಣ್ತೇವೆ. ಸುಖಧಾನ್ಯದಲ್ಲಿ ಜೋಳ, ರಾಗಿ, ಅಕ್ಕಿ, ಸ್ವಲ್ಪ ಪ್ರಮಾಣದಲ್ಲಿ ಗೋಧಿನೂ ಸಹ ಬರ್ತದೆ. ಶಿಂಬಿಧಾನ್ಯ ಅಂದರೆ ದ್ವಿದಳ ಧಾನ್ಯಗಳು, ಹೆಸರು ಕಾಳು, ಕಡಲೆಕಾಳು, ಇಂಥ ದ್ವಿದಳ ಧಾನ್ಯಗಳನ್ನು ನಾವು ನೋಡ್ಬೋದು. ಸುಖಧಾನ್ಯ ಅಂತ ಯಾಕೆ ಇದಕ್ಕೆ ಹೆಸರಿಟ್ಟಿದ್ದಾರೆ ಅಂದರೆ ಇದು ಸುಲಭವಾಗಿ ಜೀರ್ಣವಾಗುತ್ತೆ ಅಂತ ಇದರ ಒಂದು ವಿಚಾರವನ್ನು ತಿಳಿಸ್ತಾ ಇದನ್ನು ಸುಖಧಾನ್ಯ ಅಂತ ಹೇಳಿ ಕರೀತಾರೆ. ಅಂತಹ ಸುಖಧಾನ್ಯದಲ್ಲಿನೇ ಮತ್ತು ನವಣೆ, ಸಾಮೆ, ಅರ್ಕ, ಕೊರ್ಲೆ, ಬರ್ಗು, ಹೀಗೆ ಇಂತಹ ಒಂದು ಸಿರಿಧಾನ್ಯಗಳಂತ ನಾವೇನು ಕರಿತೇವಲ್ಲ ಅವುಗಳ ಉಲ್ಲೇಖವನ್ನು ಸಹ ಮಾಡ್ತಾರೆ. ಈ ಒಂದು ಸಿರಿಧಾನ್ಯಗಳಲ್ಲಿ ಮುಖ್ಯವಾಗಿ ಮಿಲ್ಲೆಟ್ಸ್ ಅಂತ ಏನು ನಾವು ಕರಿತೇವೆ, ಫೈಬರ್ನ ಅಂಶ ಜಾಸ್ತಿ ಇರ್ತದೆ. ಅದಕ್ಕಾಗಿ ಇದನ್ನು ಬೆಳಗ್ಗಿನ ಆಹಾರದಲ್ಲಿ ಸೇವನೆ ಮಾಡೋದು ಬಹಳ ಮುಖ್ಯ. ರಾತ್ರಿ ಇದನ್ನು ಸೇವನೆ ಮಾಡಬೇಕಂದ್ರೆ ಅಂಬಲಿ ರೂಪದಲ್ಲಿ ಸೇವನೆ ಮಾಡಬೇಕು. ರಾತ್ರಿ ಏನಾದರೂ ಸಿರಿಧಾನ್ಯಗಳ ಅನ್ನ ತಿಂತೀನಿ, ಸಿರಿಧಾನ್ಯಗಳ ರೊಟ್ಟಿ ತಿಂತೀನಿ ಅಂತ ಹೇಳಿದರೆ ಅದು ಅಷ್ಟೊಂದು ಪೂರಕ ಆಗೋದಿಲ್ಲ. ಯಾಕಂದರೆ ಅದು ಜೀರ್ಣಶಕ್ತಿಗೆ ತುಂಬ ಕಷ್ಟಕರವಾಗಿ ಇರೋದರಿಂದ, ಫೈಬರ್ ಅಂಶ ಜಾಸ್ತಿ ಇರೋದರಿಂದ ಕಮ್ಮಿ ಫೈಬರ್ ಆದರೂ ಒಳ್ಳೆಯದಲ್ಲ, ಹೆಚ್ಚಿಗೆ ಫೈಬರ್ ಆದರೂ ಒಳ್ಳೆಯದಲ್ಲ. ಸಮ ಇರಬೇಕು ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಸಮದೋಷ ಸಮಾಗ್ನಿಶ್ಯ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಸ್ವಸ್ಥಗಿತ್ಯ ವಿಧೇಯತೆ ಅಂಥೇಳಿ ಆಯುರ್ವೇದದಲ್ಲಿ ಸಮತೆಗೆ ಒಂದು ಹೆಚ್ಚು ಮಹತ್ವವನ್ನು ನಾವು ಕಾಣಬಹುದು. ಅದಕ್ಕಾಗಿ ರಾತ್ರಿ ಮಿಲ್ಲೆಟ್ಸನ್ನು ಸೇವನೆ ಮಾಡೋರು ಅಂಬಲಿ ಮತ್ತು ಕಿಚಡಿ ರೂಪದಲ್ಲಿ ಸೇವನೆ ಮಾಡಿ, ಬೆಳಗ್ಗೆ ಅನ್ನ, ರೊಟ್ಟಿಯ ರೂಪದಲ್ಲಿ, ದೋಸೆ, ಇಡ್ಲಿಯ ರೂಪದಲ್ಲಿ ಸೇವನೆ ಮಾಡೋದು ಪೂರಕವಾಗಿ ಇದು ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಉಪಯೋಗ ಆಗ್ತದೆ. ಹಾಗೆಯೇ ಮಿಲ್ಲೆಟ್ಸ್ ಸೇವನೆ ಮಾಡ್ತಕ್ಕಂಥವ್ರು ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗಿರೋದು ಏನಂದರೆ, ಎಲ್ಲ ಮಿಲ್ಲೆಟ್ಸ್ಗಳು ಕೂಡ ಉಷ್ಣ ವೀರ್ಯ ಸ್ವಭಾವವನ್ನು ಹೊಂದಿರೋದ್ರಿಂದ ಮಿಲ್ಲೆಟ್ಸ್ ಬಳಕೆ ಮಾಡುವ ಸಂದರ್ಭದಲ್ಲಿ ಹೆಚ್ಚು ಸೊಪ್ಪು ತರಕಾರಿಯುಕ್ತವಾಗಿರ್ತಕ್ಕಂಥ ಪಲ್ಯ ಸಾಂಬಾರನ್ನ ಸೇವನೆ ಮಾಡೋದು ಅತ್ಯಂತ ಒಂದು ಉಪಯೋಗಕಾರಿ ಅಂತ ಹೇಳ್ಬೋದು. ಇದನ್ನು ಹಾಗೇ ನಾವು ಸೇವನೆ ಮಾಡಿದರೆ ಉಷ್ಣ ವಿಕಾರಗಳು ಹೆಚ್ಚಾಗಬಹುದು. ಹಾಗೆಯೇ ಜೀರ್ಣಶಕ್ತಿಗೆ ತೊಂದರೆ ಆಗ್ಬೋದು. ಜೀರ್ಣಶಕ್ತಿ ತೊಂದರೆ ಆಯಿತು ಅಂತ ಹೇಳಿದರೆ, ಅಗ್ನಿವಿಕಾರ ಆಯಿತು ಅಂದರೆ ಅಜೀರ್ಣ ಮತ್ತು ಮಲಬದ್ಧತೆ ವೃದ್ಧಿ ಆಗುತ್ತೆ. ನೋಡಿ, ಎಷ್ಟೋ ಜನರಿಗೆ ಈ ಮಿಲೆಟ್ಸ್ ತಿಂದಾಗ ಅಜೀರ್ಣ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಅದು ಅವರಿಗೆ ಸೆಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಇದು ಫೈಬರ್ನಂಶ ಮತ್ತು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿರೋದರಿಂದ ಇದರ ಜೊತೆಗೆ ಅನುಪಾನವಾಗಿ ಮತ್ತು ಅದರ ಜೊತೆಗೆ ಆಹಾರವಾಗಿ ನಾವು ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಯಥೇಚ್ಛವಾಗಿ ಬಳಸ್ತಿದ್ರೆ ಇಂಥ ಸಮಸ್ಯೆ ಬರ್ತದೆ. ಯಾರು ತುಂಬ ದೈಹಿಕ ಪರಿಶ್ರಮವನ್ನು ಮಾಡ್ತಾರೆ, ಹೊಲದಲ್ಲಿ ಗದ್ದೆಯಲ್ಲಿ ದುಡಿಮೆ ಮಾಡ್ತಾರೆ, ಯಾರು ದೇಹವನ್ನು ಬೆಳೆಸಲಿಕ್ಕೆ ಬಾಡಿ ಬಿಲ್ಡಿಂಗ್ ಕಸರತ್ತುಗಳನ್ನ ಮಾಡ್ತಾರೆ, ಅಂಥವರು ಈ ಸಿರಿಧಾನ್ಯಗಳನ್ನು
ಸ್ವಲ್ಪ ಪ್ರಮಾಣದ ಪಲ್ಯ ಸಾಂಬಾರು ಉಪಯೋಗಿಸಿ ಸೇವನೆ ಮಾಡೋದ್ರಿಂದ ಅವರಿಗೆ ತೊಂದರೆ ಆಗೋದಿಲ್ಲ. ಆದರೆ ಆಫೀಸ್ನಲ್ಲಿ ಕುತ್ಕೊಂಡು ಕೆಲಸ ಮಾಡೋದು, ಹೆಚ್ಚು ದೈಹಿಕ ಪರಿಶ್ರಮ ಇಲ್ಲದೆ ಇರತಕ್ಕಂಥ ಕೆಲಸ ಮಾಡೋರು ಸಿರಿಧಾನ್ಯಗಳ ಯಾವುದೇ ಪದಾರ್ಥದ ಜೊತೆಗೆ ನೀವು ಪಲ್ಯ ಸಾಂಬಾರು ಹೆಚ್ಚಿಗೆ ಉಪಯೋಗ ಮಾಡೋದು ಅತ್ಯಂತ ಪೂರಕ ಅಂತ ಹೇಳ್ಬೋದು. ಕಾಲು ಭಾಗ ನೀವು ಸಿರಿಧಾನ್ಯಗಳ ಪ್ರಯೋಗದಿಂದ ಮಾಡಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಬೇಕು. ಮುಕ್ಕಾಲು ಭಾಗ ನೀವು ಅದರಲ್ಲಿ ಏನು ಮಾಡಬೇಕಂದ್ರೆ ಪಲ್ಯ ಸಾಂಬಾರನ್ನು ಸೇವನೆ ಮಾಡೋದು ಅತ್ಯಂತ ಸೂಕ್ತ ಅಂತ ಹೇಳ್ಬೋದು. ಹೀಗೆ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಪರಿಪೂರ್ಣವಾಗಿ ಅದರ ಲಾಭವನ್ನು ಪ್ರಯೋಜನಗಳನ್ನ ಪಡ್ಕೋಬೋದು. ಸಿರಿಧಾನ್ಯಗಳು ನಮ್ಮ ಮಾಂಸಖಂಡಗಳ ಶಕ್ತಿಯನ್ನು ಹೆಚ್ಚಿಸುತ್ತೆ, ನರಗಳಲ್ಲಿ ಶಕ್ತಿಯನ್ನು ಹೆಚ್ಚಿಸುತ್ತೆ, ಹಾಗೆಯೇ ನಮ್ಮ ಇಮ್ಯುನಿಟಿಯನ್ನು ಸ್ಟ್ರಾಂಗ್ ಮಾಡುತ್ತೆ, ಆಯಸ್ಸನ್ನು ಹೆಚ್ಚು ಮಾಡುತ್ತೆ, ಕರುಳಿನ ಶಕ್ತಿಯನ್ನು ಇದು ಕ್ರಿಯಾಶೀಲಗೊಳಿಸುತ್ತೆ. ಈ ಸಿರಿಧಾನ್ಯಗಳ ಅಂಬಲಿಯನ್ನು ಯಾರು ಸೇವನೆ ಮಾಡ್ತಾರೆ ಅವರಲ್ಲಿ ಕರುಳಿನಲ್ಲಿ ಆಗಿರ್ತಕ್ಕಂಥ ಇನ್ಫೆಕ್ಷನ್ಗಳು, ಎಚ್ ಪೈಲೋರಿ ಇನ್ಫೆಕ್ಷನ್ಗಳು ಕಮ್ಮಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಕರುಳಿನ ಆರೋಗ್ಯವನ್ನು ಇದು ಬಲಿಷ್ಠಗೊಳಿಸುತ್ತೆ, ಜೀರ್ಣ ಶಕ್ತಿಯನ್ನು ವೃದ್ಧಿಗೊಳಿಸುತ್ತೆ. ಹಾಗೆ ಮಿಲೆಟ್ಸ್ ಅಂಬಲಿ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಇವತ್ತು ಬೆಳಗ್ಗೆದ್ದು ಮಿಲೆಟ್ಸ್ಗಳ ಹಿಟ್ಟನ್ನು ನಾವು ಮಿಲೆಟ್ಸ್ ಹಿಟ್ಟು ಯಾವ್ದಾದ್ರು ಒಂದು ಇದರಲ್ಲೂ ಕೂಡ ನಾವು ಭಾಳ ಹುಷಾರಾಗಿರಬೇಕು. ಮಿಲೆಟ್ಸನ್ನು ಏನು ಮಾಡ್ತಾರೆ ಅಂದರೆ ಎಲ್ಲ ಮಿಲೆಟ್ಸನ್ನು ಸೇರಿಸಿ ಹಿಟ್ಟು ಮಾಡ್ತಾರೆ, ಅದು ಅತ್ಯಂತ ಅಪಾಯಕಾರಿ. ಒಂದೊಂದು ಮಿಲೆಟ್ಸನ್ನು ಸಪ್ರೇಟಾಗಿ ಸೇವನೆ ಮಾಡಬೇಕು. ಮಿಲೆಟ್ಸನ್ನು ಮಿಕ್ಸ್ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಒಂದೊಂದರಲ್ಲೂ ವಿಭಿನ್ನವಾಗಿರ್ತಕ್ಕಂಥ ಪೋಷಕ ಸತ್ವಗಳು, ಅದರಲ್ಲಿರ್ತಕ್ಕಂಥ ಆ ಒಂದು ಫೈಬರ್ನ ಅಂಶ ವಿಭಿನ್ನವಾಗಿರ್ತವೆ. ಅದರಿಂದಾಗಿ ಏನಾಗುತ್ತೆ, ಅದು ವಿರುದ್ಧ ಆಹಾರವಾಗಿ ನಮ್ಮ ದೇಹಕ್ಕೆ ಮತ್ತು ನಮ್ಮ ಆರೋಗ್ಯಕ್ಕೆ ಅದು ತೊಂದರೆ ಕೊಡ್ತದೆ. ಅದಕ್ಕಾಗಿ ಸಿರಿಧಾನ್ಯಗಳನ್ನು ಬಳಸೋರಿಗೆ ಒಂದು ಎಚ್ಚರಿಕೆ, ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡಿ ಸೇವನೆ ಮಾಡೋದು ಅತ್ಯಂತ ಅಪಾಯಕಾರಿ. ಅದರಲ್ಲಿ ನೀವು ಯಾವುದೇ ಬೇಳೆಕಾಳುಗಳ ಧಾನ್ಯಗಳನ್ನು ಸೇರಿಸಿ ಮಿಕ್ಸ್ ಮಾಡಬಾರ್ದು. ಒಂದೊಂದೇ ಸಿಂಗಲ್ ಮಿಲೆಟ್ಸನ್ನು ನೀವು ಹಿಟ್ಟು ಮಾಡ್ಕೊಂಡು ಇಟ್ಕೊಳ್ಳಿ. ಅದನ್ನು ಬೆಳಗ್ಗೆ ಎದ್ದು ನೀರು ನೆನೆಸಿ, 1-2 ಚಮಚ 2 ಲೋಟ ನೀರಲ್ಲಿ ನೆನೆಸಿ ರಾತ್ರಿ ಅದನ್ನು ಕುದಿಸಿ ಅಂಬಲಿ ತಯಾರಿಸಿ ಇಟ್ಕೊಳ್ಳಿ. ಮಾರನೇ ದಿನ ಬೆಳಗ್ಗೆ ಆ ಅಂಬಲಿನ ಸೇವನೆ ಮಾಡಿ. ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಆ ಒಂದು ಪ್ರೋಬಯೋಟಿಕ್ಕನ್ನು ಕ್ರಿಯಾಶೀಲಗೊಳಿಸುವ ಎಲ್ಲ ಅಂಶಗಳು ಅದರಲ್ಲಿರ್ತವೆ. ಅದರಲ್ಲೂ ಸಹ ಒಂದು ಅದ್ಭುತ ಗಟ್ಟಿ ಬ್ಯಾಕ್ಟೀರಿಯಾಗಳನ್ನು ಸೃಷ್ಟಿ ಮಾಡುವ ಸೂಕ್ಷ್ಮ ಜೀವಸತ್ವಗಳು, ಸೂಕ್ಷ್ಮಾಣು ಜೀವಿಗಳು ಕೂಡ ಅದರಲ್ಲಿ ಉತ್ಪತ್ತಿ ಆಗಿರ್ತವೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ, ಆದಮೇಲೆ ಮಿಲೆಟ್ಸು ಸಣ್ಣ ಮಕ್ಕಳಿಗೆ ಸೇವನೆ ಮಾಡಬೇಕಾದಾಗ ಅದನ್ನು ನಾವೇನು ಮಾಡಬೇಕಂದ್ರೆ, ಈ ರೀತಿ ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಗಂಜಿ, ಕಿಚಡಿ, ಪೊಂಗಲ್ಲು, ಬಿಸಿಬೇಳೆ ಬಾತು ಈ ಥರದ ರೂಪದಲ್ಲಿ ಕೊಡ್ಬೋದು. ದೊಡ್ಡವರಾದರೆ ಸಿರಿಧಾನ್ಯಗಳ ರೊಟ್ಟಿ, ಸಿರಿಧಾನ್ಯಗಳಿಂದ ಬೇರೆ ಬೇರೆ ಖಾದ್ಯ ಪದಾರ್ಥಗಳನ್ನ, ದೋಸೆ ಆಗಿರ್ಬೋದು, ಈ ಥರ ಪದಾರ್ಥಗಳನ್ನ ಮಾಡ್ಕೊಂಡು ತಿನ್ಬೋದು. ಹಾಗೆ ಸಿರಿಧಾನ್ಯಗಳನ್ನು ಬಳಸೋರು ಮತ್ತೊಂದು ವಿಶೇಷ ವಿಚಾರವನ್ನು ತಿಳ್ಕೊಬೇಕಾಗಿರೋದು ಏನಂತ ಹೇಳಿದರೆ, ಸಿರಿಧಾನ್ಯಗಳ ಹಿಟ್ಟನ್ನು ನೀವು ಮಾಡಿಸ್ಬೇಕಾದ್ರೆ ಆ ಹಿಟ್ಟು 1 ತಿಂಗಳಿಗೆ ಆಗುವಷ್ಟು, ಮ್ಯಾಕ್ಸಿಮಮ್ 1 ತಿಂಗಳಿಗೆ ಆಗೋಷ್ಟು ಒಂದು ಸರಿ ಮಾಡ್ಕೋಬೇಕು. ಅಂದರೆ ಹೆಚ್ಚು ದಿನಗಳ ಕಾಲ ಹಿಟ್ಟನ್ನು ಇಟ್ಟಾಗ ಅದರಲ್ಲಿ ಯಾವುದೇ ಪೋಷಕ ಸತ್ವಗಳು ಹೆಚ್ಚಾಗಿ ಉಳಿಯೋದಿಲ್ಲ. ಹಾಗೂ ಅದು ಏನಾಗುತ್ತೆ ಅಂತ ಹೇಳಿದರೆ ಟಾಕ್ಸಿಕ್ ಆಗುತ್ತೆ ಹಿಟ್ಟು. ಅದಕ್ಕಾಗಿ 1 ತಿಂಗಳ ಒಳಗಡೆ ಆ ಒಂದು ಹಿಟ್ಟನ್ನು ನಾವು ಬಳಸಬೇಕು. ಪ್ಯಾಕ್ ಆಗಿರ್ತಕ್ಕಂಥ ಹಿಟ್ಟುಗಳು ತುಂಬ ದಿವಸದ್ದಾಗಿರ್ತದೆ. ಅದಕ್ಕೆ ಪ್ಯಾಕಿಂಗ್ ಆಗಿರ್ತಕ್ಕಂಥ ಮಿಲೆಟ್ಸ್ ಪೌಡ್ರನ್ನ ಬಿಟ್ಟು ನೀವೇ ಮನೆಯಲ್ಲೇ ಮಿಲೆಟ್ಸ್ ಪೌಡ್ರನ್ನ ಮಾಡ್ಕೊಳ್ಳಿ. ಎರಡನೇದು ಏನಂತ ಹೇಳಿದ್ರೆ, ಹೆಚ್ಚು ಹಳೆಯ ಧಾನ್ಯಗಳು ಅಂದರೆ 1 ವರ್ಷ 2 ವರ್ಷದ ಹಳೆಯ ಸಿರಿಧಾನ್ಯ ಒಂದು ಉಪಯೋಗ ಮಾಡೋದ್ರಿಂದ ಅದು ಸುಲಭವಾಗಿ ಜೀರ್ಣವಾಗುತ್ತೆ. ಅದರ ಪೋಷಕ ಸತ್ವಗಳು ನಮ್ಮ ಶರೀರಕ್ಕೆ ಸಂಪೂರ್ಣವಾಗಿ ದೊರೀತವೆ. ಅಂದರೆ ಹೊಸ ಧಾನ್ಯಗಳನ್ನು ಯಾವುದೇ ಆಗಲಿ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಬಳಸೋದು ಆ ಒಂದು ಜೀರ್ಣ ಶಕ್ತಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ 1 ವರ್ಷದ ಹಳೆಯ ಸಿರಿಧಾನ್ಯಗಳಾಗಿರ್ಬೋದು, 1-2 ವರ್ಷದ ಹಳೆಯ ಸಿರಿಧಾನ್ಯಗಳು ಆಹಾರದ ರೂಪದಲ್ಲಿ ನಾವು ಸೇವನೆ ಮಾಡೋದ್ರಿಂದ ಅದು ಅತ್ಯಂತ ನಮ್ಮ ಆರೋಗ್ಯವನ್ನು ಗಟ್ಟಿಯಾಗಿಡ್ತಕ್ಕಂಥ ಶಕ್ತಿಯ ಕೆಲಸ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದಮೇಲೆ ಈ ಮಾಹಿತಿಯನ್ನು ತಾವು ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮೂಲಕ ತಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು. ತಮ್ಮೆಲ್ಲರಿಗೂ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.